ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ವ್ಲಾಗ್ಸ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅಕ್ಕನ ಮನೇಲಿ ಯಾಕೆ ಸೇರಿದ್ದೀವಿ ಅಂದರೆ ಇವತ್ತು ನ್ಯೂ ಇಯರ್ನ ಮಿಡ್ ನೈಟ್. ಸೊ ಮಿಡ್ ನೈಟಲ್ಲಿ ಎಲ್ಲರೂ ಒಂದೇ ಕಡೆ ಫ್ಯಾಮ್ಲಿಗಳೆಲ್ಲ, ನಮ್ಮ ಮನೆಯವರು, ಚಿಕ್ಕಮ್ಮನ ಮನೆಯವರು, ಎಲ್ಲರ ಮನೆಯವರು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕನ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಆದಮೇಲೆ ಚೆನ್ನಾಗಿ ತಿಂದು ನೈಟ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಇವತ್ತಿನ ಪ್ಲ್ಯಾನ್ ನ್ಯೂ ಇಯರ್ದು. ಆ್ಯಂಡ್ ಅಷ್ಟೇ, ಮುಂದೆ ನೋಡಿ ನಾವು ಏನೇನು ಅಡುಗೆ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲ ತೋರಿಸ್ತೀನಿ. ಸ್ಟೇಟ್ಯೂನ್ಸ್, ಬಾಯ್. ಒಂಚೂರು ಮೆಕ್ಯಾನಿಕ್ ಕೆಲಸ ಮಾಡ್ತಾಯಿದ್ದೀವಿ. ನನ್ನ ಮಗಂದು ಸೈಕಲ್ಲು ಸೀಟ್ ಕಿತ್ಕೊಂಡ್ಬಂದ್ಬಿಟ್ಟೈತೆ ಆಚೆಗೆ. ಮಾಮನ ಇಟ್ಟೋಗ್ತವ್ರೆ. ಇದ್ರ ಮೇಲೆ ಕುತ್ಕೊಂಡು ಯಶ್ವಿನಂಗೆ ಚೂರು ಗಾಯ ಆಗ್ಬಿಟ್ಟೈತೆ. ಅವ್ನು ಸೀಟ್ ತೆಗ್ದವ್ರೆ ಅಂತ ನೋಡ್ದೇನೆ ಕುತ್ಕೊಂಡ್ಬಿಟ್ಟವನೆ. ಕುತ್ಕೊಂಡಾಗ ಒಂಚೂರು ಗಾಯ ಆಗ್ಬಿಡಿದೆ. ಐ ಫಿಕ್ಸ್ ದ ಸೈಕಲ್. ನಾನು ಫಿಕ್ಸ್ ಮಾಡಿದ್ದು, ಇವ್ರ ಕೈಲಾಗಿಲ್ಲ, ಅವ್ರ ಅಮ್ಮನ ಕೈಲೂ ಆಗಲಿಲ್ಲ. ನಾನು ಫಿಕ್ಸ್ ಮಾಡಿದ್ದು ಸೈಕಲ್. ಅವಳು ಶಿ ವಾಸ್ ಇನ್ ಅ ಹರಿ, ರೀಸನ್ ಕೊಡ್ತಾವಳೆ. ಆಮೇಲೆ ಅವ್ರ ಅಪ್ಪ ಆಗಲ್ಲ ಅಂದರು, ಸೊ ನಾನು ಫಿಕ್ಸ್ ಮಾಡಿದೆ. ಸೊ ಗೈಸ್, ಅಡುಗೆ ನಡೀತಾ ಇದೆ. ದಿಸ್ ಇಸ್ ಆರ್ ಹೆಡ್ ಶೆಫ್, ದಿಸ್ ಇಸ್ ಆರ್ ಸೈಡ್ ಶೆಫ್ ಅಲ್ಲ, ಅಸಿಸ್ಟೆಂಟ್. ಇವರು ಕಿತಾಪತಿ ಹೆಂಗಸ್ರಲ್ಲ, ಇವರು ಗಂಡಸ್ರು, ಕಿತಾಪತಿ ಗಂಡಸ್ರು ಇವರು. ಸುಟ್ಟೋದು. ಇಲ್ಲಿ ಒಗ್ಗರಣೆ ನಡೀತಾ ಇದೆ. ಇಲ್ಲಿ ಇದನ್ನ ತೋರಿಸಿದ್ರೆ ಗೊತ್ತಾಗೋಗುತ್ತೇನೋ ಅವರಿಗೆ ಏನು ಅಂತ. ಇಲ್ಲಿ ಚಿಕನ್ ಬೇಯ್ತಾ ಇದೆ. ಸೊ ಇಲ್ಲಿ ಚಿಕನ್ ಬೇಯ್ತಾ ಇದೆ ಅಂದ್ರೆ ಇದೇನು ಅಂತ ನೀವು ಆಬ್ವಿಯಸ್ಲಿ ಗೆಸ್ ಮಾಡ್ಬೋದು. ಇವತ್ತು ನೈಟಿನ ರೆಸಿಪಿ ಅಲ್ಲ, ಇವತ್ತು ನೈಟಿನ ಊಟ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಪೆಪ್ಪರ್ ಡ್ರೈ. ಅನ್ನ ಫಸ್ಟ್ ಅಲೆಕ್ಸಾ ಅಂತ ಫೋನ್ ತೆಗಿತ್ತು. ಅಲೆಕ್ಸಾ ಫೋನ್ ಅಲ್ಲೂ ಇರ್ಬೋದು ಅಂದ್ಬಿಟ್ಟು ಇದೇನಿದು, ಇದು ಈ ಸ್ವಿಚ್ದು ಹಿಂಗೆ ಪ್ರೊಟೆಕ್ಟರ್. ಹಿಂಗೆ ಹಾಕಿದ್ರೆ ಯಶ್ವಿನ್ ಮುಟ್ಟಲ್ಲ ಅಂತ ಇದನ್ನ ಹಾಕಿದೀವಿ. ಇದನ್ನ ಹಿಂಗೆ ತೆಗೆದ್ರೆ ಸ್ವಿಚ್ ಹಾಕ್ಬೇಕು. ಮಹಾಶಯ ತಿಲಕಗೆ ವಿಷಯ ಗೊತ್ತಿಲ್ಲ. ನಮ್ಮ ಬಾವ ಅಲೆಕ್ಸಾ ಓಪನ್ ದ ಸ್ವಿಚ್ ಪ್ರೊಟೆಕ್ಷನ್ ಅಂತ ಹೇಳು, ಓಪನ್ ಮಾಡ್ತಾಳೆ ಅಲೆಕ್ಸಾ ಅಂದ್ರೆ ಹೇಳ್ತವನೆ. ಆ ವಿಡಿಯೋ ಹಾಕ್ತೀನಿ ನೋಡಿ. ಅಲೆಕ್ಸಾ ಹೇಳು. ಅಲೆಕ್ಸಾ ಓಪನ್ ಮಾಡುತ್ತಾ? ಹೇಳು. ಅಲೆಕ್ಸಾ ಓಪನ್ ದ ಸ್ವಿಚ್ ಅಡಾಪ್ಟರ್. ಅಲ್ಲಿ ಹತ್ರ ಹೋಗಿ ಹೇಳು. ಅಲೆಕ್ಸಾ ಓಪನ್ ದ ಅಡಾಪ್ಟರ್. ಏನದು, ಏನಂತಾರಣ ಅದನ್ನ? ಸ್ವಿಚ್ ಅಡಾಪ್ಟರ್ ಸ್ವಿಚ್. ಜೋರ ಓಪನ್ ದ ಅಡಾಪ್ಟರ್ ಸ್ವಿಚ್. ಕರೆಕ್ಟಾಗಿ ಹೇಳು. ಅದಕ್ಕೆ ಏನಂತಾರೆ ಅಂತ ಗೊತ್ತಾಯ್ತಿಲ್ಲ. ಸ್ವಿಚ್ ಅಡಾಪ್ಟರ್ ಪ್ರೊಟೆಕ್ಷನ್. ಸ್ವಿಚ್ ಪ್ರೊಟೆಕ್ಷನ್. ಅಲೆಕ್ಸಾ ಓಪನ್ ದ ಸ್ವಿಚ್ ಪ್ರೊಟೆಕ್ಷನ್. ಕಲಾವಿದ ನೀನು, ಏನು ಹೇಳು, ಕಲಾವಿದ ನೀನು. ಇಷ್ಟೊಂದು ತೆಗೆದು ಹೋಗ್ಬಿಟ್ರೆ ಇವರೇ ಬಕ್ರ ಮಾಡಿದ್ದು. ಹಿಂಗೆ ಬಕ್ರ ಮಾಡೋದು ಇವರು. ಪಕ್ಕದವ್ರು ಸ್ವಲ್ಪ ಬಾಬಾ, ಏನು ಇನ್ನೋಸೆಂಟ್. ಯಶ್ವಿನಾ, ನೀನು ಏನಾದ್ರು ಹೇಳಕ್ಕಿದ್ಯಾ? ಹ್ಯಾಪಿ ಅಂತೆ. ನ್ಯೂ ಇಯರ್ ಅಂದ್ಬಿಡಪ್ಪ, ಹ್ಯಾಪಿ ನ್ಯೂ ಇಯರ್ ಅನ್ನು ಆಫ್ ಮಾಡಿ ಜೀನಿ ಅನ್ನೋದನ್ನ. ಅಮ್ಮ ಆಫ್ ಅನ್ನು, ಅಮ್ಮ ಆಫ್ ಮಾಡಿದ್ರು. ನೀನು ಹೇಳಿ ಹ್ಯಾಪಿ ಅನ್ನು. ಹ್ಯಾಪಿ ಡಾಗಿ ಹೆಸರು ಹ್ಯಾಪಿ ನ್ಯೂ ಇಯರ್. ವ್ಲಾಗ್ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ, ಫ್ಲೆಕ್ಸ್ ಮಾಡ್ತಾ ಇದೆ. ಇವತ್ತು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಹೇಗೆ ಕಾಣ್ತಿದೆ? ಇವಾಗೇನೋ ಲಾಂಗ್ ಹೇರಿಂದ ಶಾರ್ಟ್ ಹೇರ್ಗೆ ಬಂದಮೇಲೆ ಐ ಥಿಂಕ್ ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅಂತ ಅನ್ನಿಸ್ತಾ ಇದೆ. ಇದೇ ಜಾಸ್ತಿ ಕಂಫರ್ಟಬಲ್ಲು. ಆ್ಯಂಡ್ ಏನಂತಾರೆ, ಈ ನಾರ್ಮಲ್ ಲೈಫ್ ಜಂಜಾಟದಲ್ಲಿ ಇದೇ ಈಸಿ ಟು ಬ್ಯಾಲೆನ್ಸ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಕುರ್ತಾ. ಇತ್ತೀಚೆಗೆ ಶಾರ್ಟ್ ಕುರ್ತಾಸ್ ಮೇಲೂ ಲವ್ ಆಗಿಬಿಟ್ಟಿದೆ. ನಾನು ಶಾರ್ಟ್, ನನ್ನ ಹೇರು ಶಾರ್ಟ್, ನನ್ನ ಕುರ್ತಾನೂ ಶಾರ್ಟ್. ದ ಶಾರ್ಟ್ ಕಾಂಬಿನೇಷನ್. 2 ನಿಮಿಷ ಆಚೆ ಹೋದೆ ಏನೋ ತಿನ್ಬೇಕು ಅಂತ ಆಗಲಿ. ನಮ್ಮ ಮನೇಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವರೆಲ್ಲ.
ತಿನ್ನಕ್ ಹೋಗಿರ್ಲಿಲ್ಲ ಮಾತಾಡ್ತಾ ಇದೆ. ಇಲ್ಲಿ ಟೇಸ್ಟ್ ಇದೆ ಇದು ಬಿರಿಯಾನಿ, ಇದು ಚಿಕನ್, ಇದು ಮೊಸರು ಬಜ್ಜಿ, ಇದು ನನ್ನ ಚಿನ್ನಮ್ಮ. ಇವಾಗ ಎಲ್ರಿಗೂ ನ್ಯೂ ಇಯರ್ಗೆ ಒಂದೊಂದು ರೆಸಲ್ಯೂಷನ್ ಇರುತ್ತಲ್ವಾ? ನಿಮ್ ರೆಸಲ್ಯೂಷನ್ ಈ ವರ್ಷ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾಕೆ ಹೇಳಲ್ಲ? ಏನಾಗುತ್ತೆ, ಅದು ತಪ್ಪಿದೆ. ರೆಸಲ್ಯೂಷನ್ಸ್ ಆರ್ ಮೆಂಟ್ ಟು ಬ್ರೇಕ್. ಹೇಳೋದ್ರಲ್ಲೇನಿದೆ, ಇಟ್ಸ್ ವೆರಿ ಕಾಮನ್. ಈ ವರ್ಷ ಏನಾದ್ರೂ ಒಂದ್ ಮಾಡ್ಬೇಕು ಅಂತ. ಹೌದು, ನಮ್ಮ ಮನೇಲಿ ಒಬ್ಳು ಕುಳ್ಳಿ ಮಗಳು ಒಳ್ಳೆ ಆಂಟಿ ಇದು ಬೇಡ, ಇದು ಕಟ್ ಬೇರೆದು. ಈ ವರ್ಷ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಹೋದ ವರ್ಷ ಮನೆ ಕಟ್ಬೇಕು ಅನ್ಕೊಂಡಿದ್ರ. ಓ ಆಂಟಿ ದೊಡ್ಡ ದೊಡ್ಡ ಆಸೆನ ಇಟ್ಕೊಂಡು ಒಂದ್ ಸೈಟ್ ಕಟ್ಟಿ ಆಂಟಿ ಒಂದ್ ಮನೆ ಸೈಟ್ ತಗೊಂಡು ಒಂದ್ ಮನೆ ಕಟ್ತಾರಂತೆ. ನಮ್ಮಮ್ಮ ಏನು ಹೇಳೋದಿಲ್ಲ, ನಂಗೆ ಗೊತ್ತು. ಈ ವರ್ಷದ ನಿನ್ ರೆಸಲ್ಯೂಷನ್ ಏನೇ? ಯಾವ್ದಾದ್ರು ಸ್ಮಾಲ್ ಒನ್ ಹೇಳು, ದೊಡ್ಡವಾದೇನಿಲ್ಲ. ಈ ಹೋದ ವರ್ಷ ಈ ವರ್ಷ 2025 ಕಾರ್ ತಗೊಂಡ್ವಿ. 2024 ಯಶ್ವಿನ್ ಹುಡ್ದ. ಸೊ 2026 ಅಲ್ಲಿ ಸೈಟು ಕ್ಲೋಸ್. 2027 ಮನೆ, 2027 ಮನೆ ಗೊತ್ತವ್ರೆ ಎಲ್ಲ ರೆಡಿ ಆಗಿ. ನಮ್ಮಮ್ಮಂಗೆ ಇದೇ ಆಸೆ. ನಿನ್ ರೆಸಲ್ಯೂಷನ್ ಏನೋ? 2020 ಏನು? ಓಕೆ, ಇವನು ಕಾರ್ ತಗೋಬೇಕಂತೆ, ಮನೆ ಕಟ್ಬೇಕಂತೆ. ಮಾಮ, ಈ ವರ್ಷದ ರೆಸಲ್ಯೂಷನ್ ಏನ್ ನಿಂದು? ಏನು ಹೊಟ್ಟೆ? ಮಾಮ, ಇದು ವರ್ಷದ ರೆಸಲ್ಯೂಷನ್ ಅಲ್ವಾ ಮಾಮ? ಏಜ್ ನೋಡಿ. ನಿನ್ ರೆಸಲ್ಯೂಷನ್ ಏನೋ? ನಿನ್ ರೆಸಲ್ಯೂಷನ್? ಅಲ್ಲಿ ಭಾಗ. ರಕ್ಷು ಅಲ್ಲೋಡು. 2025 ರೆಸಲ್ಯೂಷನ್ ಹೇಳೋ. ದುಡ್ಡ ಗೈಸ್ 2026 ಅಲ್ಲಿ ದುಡ್ಡು ಮಾಡ್ತಾನಂತೆ. ಭಾಗ್ಯವ, ನಿಂದು 2026 ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿಯಲ್ಲ, ಏನ್ ಮಾಡ್ಬೇಕು ಅಂತಿದಿ? BP ಶುಗರ್ ಎಲ್ಲ ಕಡಿಮೆ ಮಾಡ್ಬೇಕು ಅಂತ ಅನ್ಕೋತಾರೆ. ನಿಂದು? ನನ್ ರೆಸಲ್ಯೂಷನ್ ಏನ್ ಕೇಳ್ತೀಯ? ಮಾಡ್ಬಾರ್ದೆಲ್ಲ ಮಾಡ್ಬೇಕು ಅನ್ಕೊಂಡಿದೀವಿ. ಮಾಡ್ಬಾರ್ದೆಲ್ಲ ಮಾಡ್ಬೇಕು? ಏನದು ಮಾಡ್ಬಾರ್ದು? ಮೀನ್ಸ್ ಸಮಥಿಂಗ್ ನ್ಯೂಲಿ ಏನಾದ್ರು ಮಾಡ್ಬೇಕು ಅನ್ಕೊಂಡಿದೀವಿ. ಒಂದ್ ಎಕ್ಸಾಂಪಲ್ ಕೊಡು. ಚಿಕನ್ ಬಿರಿಯಾನಿ ಮಾಡಿದ್ರಿ, ಚೆನ್ನಾಗಿತ್ತು. ಹೇಗೆ ಅನಿಸ್ತಾ ಇದೆ? ಎಲ್ಲ ತಿಂದು ಖುಷಿ ಆಯ್ತು. ಓಕೆ, ಯಾವ ತರ ಪೀಸ್ ಹಾಕಿದ್ರಿ? ಯಾವ ತರ ಪೀಸ್ ಹಾಕಿದ್ರಿ? ಹೆಂಗಿತ್ತು? ಬಿಗ್ ಬಾಸ್ ನೋಡ್ತೀರಾ? ಯಾಕೆ ಗೆಲ್ಬೇಕು? ಧನುಷ್ ಇವತ್ತು ಐಫೋನ್ ತಗೊಂಡಿದ್ದೀರಾ? ಮಾತಾಡ್ತೀರಾ ದಯವಿಟ್ಟು ಪ್ಲೀಸ್. ನೀವ್ ಯಾಕೆ ಕಾಣಿಸ್ಕೊತಾ ಇದ್ದೀರಾ? ದಯವಿಟ್ಟು ಕಾಣಿಸ್ಕೊಂಡ್ಬಿಡಿ ಪ್ಲೀಸ್. ಏನ್ ಹಾಕ್ಸ್ಕೊತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಅಶ್ವಿನ ಮದುವೆ ಆಗಿದೆ ಅವ್ರಿಗೆ. ನಿನ್ನ ತಂಬೂರಿ ಸ್ವರ ಬಾರಿಸದಿರು ಎಷ್ಟು ಸಲ ನೋಡಿದರು ಹಚ್ಕೊಂಡು 7 ಮನೆ ಓದ್ಕೊಂಡು 75 ಮನೆ ದಾದೆ ಮಾಡ್ಕೊಂಡು ಮನಗಿರುವಂತ ಪುಟ್ಮಾದೇಶ ಬದುಕುಗ್ಯಾನೆ. ಹಾಲಳ್ಳ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ಮಕ್ಕಳು ತಂದರು ಮಕ್ಕಳು ಕೂಡ ಮನೆ ಮಾದೇಶ ಬದುಕುಗ್ಯಾನೆ. ಚಿಕನ್ ಮಟನ್ ತಿನ್ಕೊಂಡು ಬಾಯಲ್ಲಿ ಬರ್ದೇ ಇರೋ ಮಂತ್ರಗಳು ಆಡ್ಕೊಂಡು ಕೂಕೋ ನಾನ್ ವೆಜ್ ತಿನ್ಬಿಟ್ಟು ಏನ್ ಹಿಂಗ್ ಮಾತಾಡಿ ನೀನ್ ಗೊತ್ತಾಗಲ್ಲ ಅಜ್ಜಿ. ಕುಟ್ಬಿಡ್ತೀನಿ 15 ಸೆಕೆಂಡ್ ಅಷ್ಟೇ ಇರೋದು. ನೋಡು 15 ಸೆಕೆಂಡ್ ಗೈಸ್, 15 ಸೆಕೆಂಡ್ ಬನ್ನಿ. ಎಲ್ಲ ಹಿಂಗ್ ಮಾಡ್ತೀನಿ ಹಿಂಗೆ. ಅಲ್ಲ ಹೊಡಕಿ ಬೇಗ 10-9 ಹೇಳೋ ರಕ್ಷು. 10-9 ಹೇಳೋ. ಆಯ್ತು. ಹ್ಯಾಪಿ ನ್ಯೂ ಇಯರ್. ಸ್ಪಾರ್ಕ್ಲರ್ ಜೋರಾಗಿ ಹತ್ಕೊಳ್ಳುತ್ತೆ. ಹ್ಯಾಪಿ ನ್ಯೂ ಇಯರ್.
ಪಾಪ ನಿದ್ದೆಗಣ್ಣಲ್ಲ ಹುಡುಗಿನ ಎತ್ಕೊಂಡ್ ಬಂದ್ಬಿಟ್ರು ಅವಳಿಗೆ ಏನಾಯ್ತು ಇದು ಗೊತ್ತಾಯ್ತಾ? ಮಾಮ ಇವತ್ತು ತಿಲಕ್ದು ಬರ್ಡೇ. ಏನ್ ಲವ್ ಜನ್ಮದ ಜೋಡಿಗಳು ಇಬ್ರು. ಕೇಕ್ ತಿನ್ಬಾ ನೋಡ್ರಪ್ಪ, ಇಲ್ಲೆಲ್ಲ ನ್ಯೂ ಇಯರ್ ಕೇಕ್ ತಿಂತವ್ರೆ. ಇಲ್ಲಿ ನೋಡ್ರಪ್ಪ ಜನಪದ ಗೀತೆ ಕೇಳ್ಕೊಂಡ್ ಕೂತವ್ ನಮ್ಮಮ್ಮ. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಗೈಸ್, ನಮ್ಮ ಮನೆಯವರೆಲ್ಲ ರೋಡಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ರೋಡ್ನೇ ಮನೆ ಮಾಡ್ಕೊಂಡ್ಬಿಟ್ಟವ್ರೆ. ಅವನಪ್ಪ ಬೆಡ್ ಮಾಡ್ಕೊಂಡ್ಬಿಟ್ಟವ್ನ ಗಾಡಿನ. ಎಲ್ರು ರೋಡ್ನೇ ಮನೆ ಮಾಡ್ಕೊಂಡ್ಬಿಡ್ತೀವಿ ಇವತ್ತು ಅಷ್ಟೇ. ಜಾನಪದ ಗೀತೆ ಕೇಳ್ಕೊಂಡು ಒಂದು ಯಪ್ಪ ಅಲ್ಲಿ ನೋಡ್ರಪ್ಪ, ನಮ್ ಡ್ಯಾಡಿ ದುಡ್ಡೆಲ್ಲ ತೆಗಿತಾವ್ರಿ. ಯಪ್ಪ 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 ಯಪ್ಪ. ಅವ್ರ ಮಗನ ತಿನ್ನನು ತಿನ್ಬೇಡಿ ಮಮ್ಮ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನನ್ನ ಆತ್ಮ ನನ್ನ ಪ್ರಾಣನೆಂದು, ನೂರು ಜನ್ಮಕ್ಕೂ. ಈ ರಾಜನ್ ನೀನೆ ಕ್ವೀನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಚಂದ್ರ ಚೆಲ್ಲಿದಂತ ಬೆಳದಿಂಗಳೇ ನೀನು, ನನ್ನ ವಾಯ್ಸ್ ಆಲ್ರೆಡಿ ಹೋಗಿತ್ತು, ಇನ್ನೂ ಹೊರಟೋಗಿದೆ. ಸೊ ಎನಿಹೌ, ಪ್ರಾಪರ್ಲಿ ಸೇಯಿಂಗ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಎಲ್ಲರದ್ದು ರೆಸಲ್ಯೂಷನ್ ಕೇಳಿಸ್ಕೊಂಡ್ರಿ. ಸೊ ಇವಾಗ ನನ್ನ ರೆಸಲ್ಯೂಷನ್ನ ಹೇಳಿಬಿಡ್ತೀನಿ. ಈ ವರ್ಷಕ್ಕೆ ನಾನೊಂದು ಟೈಟಾಗಿ ಸ್ಟ್ರಿಕ್ಟಾಗಿ ಒಂದು ರೆಸಲ್ಯೂಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಿಚ್ ಇಸ್ ಟು ಬಿ ಕನ್ಸಿಸ್ಟೆಂಟ್. ಯಾವುದೇ ಒಂದು ಕೆಲಸನ ಕೈಗಿಡ್ಕೊಂಡ್ರೆ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕು ಅನ್ನೋದನ್ನು. ಬಿಕಾಸ್ ನಾನು ಒಂದೊಂದು ಕೆಲಸಗಳನ್ನ ತುಂಬ ಟ್ರೈ ಮಾಡಿ ಮಧ್ಯದಲ್ಲಿ ಬಿಟ್ಬಿಟ್ಟಿರೋದುಂಟು. ಸೊ ಈ ವರ್ಷ ಕನ್ಸಿಸ್ಟೆಂಟಾಗಿ ಇರಬೇಕು ಅನ್ನೋದೇ ನನ್ನ 2026ನ ರೆಸಲ್ಯೂಷನ್. ಸೆಲೆಬ್ರೇಷನ್ಸ್ ಎಲ್ಲ ನಮ್ಮ ಅಕ್ಕನ ಮನೇಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಎಲ್ಲರೂ ಮಲ್ಕೊಂಡಿದ್ದಾರೆ, ನಾನು ಒಬ್ಬಳೇ ಎದ್ದಿರೋದು. ಇವಾಗ ಮಲ್ಕೊತಿದ್ದೀನಿ. I'll see you in the next vlog ಅಂತ ಹೇಳ್ತಾ, ಇನ್ಮೇಲೆ ವ್ಲಾಗ್ಸಲ್ಲಿ ಕೂಡ ಕನ್ಸಿಸ್ಟೆಂಟಾಗಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, I'll see you in the next vlog. Until then, see you, tada, bye.